ನಿಮ್ಮ ವಾಹಿನಿ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈ ಸುದಿನದಂದು ಸಮುದಾಯದಲ್ಲಿ ಹಲವು ವರ್ಷಗಳ ಕಾಲ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಗಣ್ಯ ಮಹನೀಯರಿಗೆ ಮತ್ತು ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು. ಹಲವು ಸಮುದಾಯದ ಗಣ್ಯ ಮುಖಂಡರ ಜೊತೆಗೂಡಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಮ್ಮ ಮಹೇಶ್ ಮಾತನಾಡಿ, ಈ ದಿನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ದಿನ ಆಗಿರುತ್ತದೆ. ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಶುಭಾಶಯವನ್ನು ಸಮರ್ಪಿಸುವುದಾಗಿ ತಿಳಿಸಿದರು. ಈ ಇಬ್ಬರು ಗಣ್ಯ ಮಹನೀಯರು ಭಾರತ ದೇಶಕ್ಕೆ ನೀಡಿದ ಸೇವೆ ಅಪಾರವಾದದ್ದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 32 ಪದವಿಗಳನ್ನು ಪಡೆದವರು. ಅವರು ಕೂಡ ಸಮಾನತೆ, ಶಿಕ್ಷಣ, ಮಹಿಳೆಯರ ಹಕ್ಕು ಈ ತತ್ವದಡಿ ಹೋರಾಟ ಮಾಡಿ ಸಂವಿಧಾನ ರಚನೆ ಮಾಡಿದರು. ಅವರ ಈ ಅಡಿಪಾಯವೇ ನನ್ನಂಥ ಒಬ್ಬ ಸಾಮಾನ್ಯ ಮಹಿಳೆ ಈ ದಿನ ಅಧ್ಯಕ್ಷರಾಗಲು ಕಾರಣವಾಗಿದೆ. ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳುತ್ತಾ ನಮ್ಮ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ ಎಂದು ಸಲಹೆ ನೀಡಿದರು. ಅಧಿಕಾರ ಅಂತೇಳಿ ತಗೊಂಡಿದ್ದಾರೆ. ಮತ್ತೆ ಉಪ ಪ್ರಧಾನಿಯಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಅವ್ರ ಜನ್ಮದಿನ ಇವತ್ತು ಅಧ್ಯಕ್ಷ ಅವರಿಗೂ ಕೂಡ ಈಗ ಅಂಬೇಡ್ಕರ್ ಅವರ ಅವ್ರ ಬಗ್ಗೆ ಮಾತಾಡೋದು ನಮಗೆ ಅಷ್ಟು ಇದಿಲ್ಲ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಇದೆ. ಅವರು ಬರೀ ಒಂದು ಸಮುದಾಯಕ್ಕಾಗಲಿ ಒಂದು ಧರ್ಮಕ್ಕಾಗಲಿ ಯಾವತ್ತೂ ಹೋರಾಟ ನಡೆಸಿಲ್ಲ. ಅವರು ಎಲ್ಲರಿಗೂ ಎಲ್ಲರೂ ಸಮಾನವಾಗಿರ್ಬೇಕು, ಮಹಿಳೆಯರಾಗಲಿ ಪುರುಷರಾಗಲಿ ಹಿಂದುಳಿದ ವರ್ಗದಲ್ಲಿ ಮೇಲ್ವರ್ಗದವರು ಸಮಾನವಾಗಿರ್ಬೇಕು ಅಂತಲೇ ಅವರು ಹೋರಾಟ ಮಾಡಿದ್ದಾರೆ. ಅದು ಸಮಾನತೆ ಬೇಕು ಅಂದ್ರೆ ಮುಖ್ಯವಾಗಿ ಶಿಕ್ಷಣ ಇರಬೇಕು. ಶಿಕ್ಷಣ ಎಲ್ರಿಗೂ ದೊರಕಬೇಕು ಅಂತ ಹೇಳಿ ತುಂಬಾ ಹೋರಾಟ ಅವರು ಬದುಕಿರೋವರೆಗೂ ಹೋರಾಟ ಮಾಡಿದ್ದಾರೆ. ಅವರು ತಗೊಂಡಿರೋ 32 ಪದವಿಗಳನ್ನ ತಗೊಂಡಿದ್ದಾರೆ. ಅವ್ರು ತಗೊಂಡಿರೋ ಪದವಿ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋದು ಕಡಿಮೆ ಅಂದ್ರೆ ಒಂದು ವಾರ ಬೇಕಾಗುತ್ತೆ. ಅಷ್ಟು ಪದವಿಗಳನ್ನ ಅವರು ಪಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಹಲವಾರು ಪಟ್ಟಣ ಪಂಚಾಯಿತಿ ಸದಸ್ಯರು, ಗಣ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಗುಣಗಾನ ಮಾಡಿದರು. ಇಡೀ ಭಾರತ ದೇಶ ಅಲ್ಲ, ಹೊರ ದೇಶದಲ್ಲೂ ಸಹಿತ ಅವರ ಹೆಸರು ಉಳ್ಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ರು. ಅಸ್ಪೃಶ್ಯತೆ ಒಂದೇ ಅಲ್ಲ, ಎಲ್ಲಾ ಜನಾಂಗಕ್ಕೂ ಜಾತಿ, ಧರ್ಮ, ಪಂಥ ಎಲ್ಲರಿಗೂ ಒಂದೇ ಸಮಾನ ಹಕ್ಕು ಬರಬೇಕು ಅಂತ ಹೇಳಿ ಇವತ್ತು ಭಾರತ ನಡ್ಕೊಂಡ್ಬರ್ತಿರೋ ದಾರಿ ಅಂದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಅಂಬೇಡ್ಕರ್ ಅವರ ಹಾಕೊಂಡಂತಹ ಸುಗಮ ಹಾದಿಗಳು ಇವತ್ತು ಎಷ್ಟು ಪ್ರೋತ್ಸಾಹದಾಯಕವಾಗಿದೆ ಅಂದ್ರೆ ಅದು ಅರ್ಥನೆ ಮಾಡಕ್ಕಾಗಲ್ಲ. ಈ ನಮ್ಮ ಜನಾಂಗಕ್ಕೆ ಗುರುತಿಸಿ ಈ ಪಟ್ಟಣ ಪಂಚಾಯಿತಿಯಿಂದ ಸನ್ಮಾನ ಮಾಡಿಕೊಂಡಿರೋದು ಎಲ್ಲ ಸಂತೋಷದಲ್ಲಿದ್ದರು. ಈ ಪಟ್ಟಣ ಪಂಚಾಯಿತಿಯ ವತಿಯಿಂದ ಇವತ್ತು ಅಂಬೇಡ್ಕರ್ ಜಯಂತಿ, ಈ ಅಂಬೇಡ್ಕರ್ ಜಯಂತಿ ಏನು ಸಾಧನೆ ಮಾಡಿದ್ರೆ ಅಂಬೇಡ್ಕರ್ ಈ ದೇಶದಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಎಲ್ಲ ನಮ್ಮ ಸ್ನೇಹಿತರುಗಳು ವಿಧಾನಸಭೆಯಲ್ಲಿ ನುಡಿದಿದ್ದಾರೆ. ಇವೆಲ್ಲ ಮಾತಾಡೋದು ನಾನು ಅವಕಾಶ ಮಾಡಿದ್ದೇನೆ. ಎಲ್ಲರಿಗೂ ಪೂಜೆ ಮಾಡಿ ಇವತ್ತು ನಾವು ಹೆಮ್ಮೆ ಪಡಬೇಕಾದ ವಿಚಾರ, ಪಟ್ಟಣ ಪಂಚಾಯಿತಿಯವರು ಎಲ್ಲ ಸದಸ್ಯರು, ಇಲ್ಲಿಯ ಅಧಿಕಾರಿಗಳು ಎಲ್ಲರೂ ಕೂಡ ಕೂಡಿ ಏನು ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ, ಹಿರಿಯರಿದ್ದಾರೆ, ಅವರೆಲ್ಲ ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತೀನಿ. ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ. ನನಗೆ ಮಾತಾಡಕ್ಕೆ ಅವಕಾಶ. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಮ್ಮ ಮಹೇಶ್, ಉಪಾಧ್ಯಕ್ಷರಾದ ಮಹಮ್ಮದ್ ಯಾಸೀನ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ನಿತಿನ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಲಕ್ಷ್ಮಣ್, 12 ಜನ ಗೌರವಾನ್ವಿತ ಪಟ್ಟಣ ಪಂಚಾಯಿತಿ ಸದಸ್ಯರು, ದಲಿತ ಮುಖಂಡರು, ಗಣ್ಯರು, ಸರ್ವ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.